So, let me show you another verse. ಹಾಗಾಗಿ ನಾನು ನಿಮಗೆ ಮತ್ತೊಂದು ವಚನವನ್ನು ತೋರಿಸ್ಕೊಡ್ತೇನೆ. Chapter 12, verse 16. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 16ನೇ ವಚನ. A fool's anger is known at once. ಅವಿವೇಕಿಯ ಕೋಪವು ತಟ್ಟನೆ ರಟ್ಟಾಗುವುದು. But a prudent man conceals dishonor. That means if somebody insults him. ಆದರೆ ಜಾಣನು ಅವಮಾನವನ್ನ ಮರೆಮಾಡುತ್ತಾನೆ. ಅದರ ಅರ್ಥ ಯಾರಾದರೂ ಆತನಿಗೆ ಅವಮಾನ ಮಾಡಿದಾಗ A wise person, somebody insults him. He says, forget it, it doesn't matter. ಒಬ್ಬ ಜ್ಞಾನವಂತನಿಗೆ ಯಾರಾದರೂ ಅವಮಾನ ಮಾಡಿದ್ರೆ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಮರೆತು ಬಿಡ್ತಾನೆ. But a fool, boy, he's not going to. ಆದರೆ ಮೂರ್ಖನು ಆ ರೀತಿಯಾಗಿ ಇರೋದಿಲ್ಲ. He's got a short fuse, like the Message Bible says. It explodes all too quickly. ಅವಿವೇಕಿಯು ಏನೆಲ್ಲ ಆತನಿಗೆ ಆಯ್ತಲ್ಲ ಅದನ್ನೆಲ್ಲ ಬೇಗ ಹೊರ ತೋರಿಸ್ಬಿಡ್ತಾನೆ. Suddenly it explodes. ಬೇಗ ಹೊರ ತೋರಿಸ್ಬಿಡ್ತಾನೆ ಆತ, ಅಂದ್ರೆ ಬಹಿರಂಗ ಪಡಿಸ್ಬಿಡ್ತಾನೆ. Very short fuse. ಬಹಳ ಕಡಿಮೆ ಅವಧಿಯಲ್ಲಿ. You know what a fuse wire is? They keep a fuse wire to burn explosives. ಆ ಒಂದು ವೈರ್ನ ಫ್ಯೂಸ್ ಏನ್ ಮಾಡುತ್ತೆ, ಬೇಗ ಅದು ಬೆಂಕಿ ಹತ್ಕೊಳ್ಳಕ್ಕೆ ಸಹಾಯ ಮಾಡಿಬಿಡುತ್ತೆ. And they got a whole massive stack of dynamite there, and they put a long fuse wire and they light it here. ದೊಡ್ಡ ಡೈನಾಮೈಟ್ಗಳನ್ನ ಸಿಡಿಸಲು ಏನ್ ಮಾಡ್ತಾರೆ, ಒಂದು ಸಣ್ಣ ವೈರ್ ಫ್ಯೂಸ್ ಅನ್ನ ಅದನ್ನ ಅಂಟಿಸ್ತಾರೆ. And it takes about 5 minutes to reach there to blow up the dynamite, by which time this fellow has escaped. ಇದು ಆ ಡೈನಾಮೈಟ್ ತಲುಪಲು 5 ನಿಮಿಷ ಬೇಕಾಗತ್ತೆ. ಅಷ್ಟರೊಳಗೆ ಆ ಹಚ್ಚಿದಂತ ವ್ಯಕ್ತಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. So that he doesn't get blown up with that. ಯಾಕಂದ್ರೆ ಅದರಿಂದ ಅವನಿಗೆ ತೊಂದರೆ ಆಗಬಾರದು ಅಂತ. But here it says a fool has got a very short fuse wire. ಇಲ್ಲಿ ನೋಡ್ರಿ, ಅವಿವೇಕಿಯ ಕೋಪವು ಬೇಗ ರಟ್ಟಾಗ್ಬಿಡತ್ತಂತೆ. The dynamite is just about 1 centimeter from can you imagine such a fool? ಡೈನಾಮಿಟ್ 1 ಸೆಂಟಿಮೀಟರ್ ಇತ್ತು ಅಂತ ಅನ್ಕೊಳ್ಳಿ. ನೀವು ಒಬ್ಬ ಅವಿವೇಕಿ ಬಗ್ಗೆ ಯೋಚನೆ ಮಾಡ್ತೀರಾ? He lights it up and boy, somebody insults him and boy, he's exploded immediately. He's got a short fuse. ಅವನು ತಕ್ಷಣಕ್ಕೆ ರಟ್ ಮಾಡಿಬಿಡ್ತಾನೆ. ಯಾರಾದರೂ ಆತನಿಗೆ ಅವಮಾನ ಮಾಡಿದ್ರೆ ಅದನ್ನು ಬೇಗ ಬಹಿರಂಗಗೊಳಿಸಿ ಬಿಡ್ತಾನೆ ಮತ್ತು ತನ್ನ ಕೋಪವನ್ನು ಬೇಗನೆ ರಟ್ಟು ಮಾಡಿಬಿಡ್ತಾನೆ. ಅಂದರೆ ಡೈನಾಮಿಟ್ ಏನು ಸಿಡಿಯತ್ತಲ್ಲ ಅದರ ತೊಂದರೆಗೆ ಈಡಾಗ್ಬಿಡ್ತಾನೆ. Beautiful illustration. Short fuse. ಇದು ಬಹಳ ಒಳ್ಳೆಯ ದೃಷ್ಟಾಂತ, ಅಂದರೆ ಒಂದು ಫ್ಯೂಸ್ ಹಚ್ಚಿಕೊಳ್ಳುವಂಥದ್ದು. You know, the wise man who's got a long fuse, he also may get a little irritated with somebody who insults him, but he comes to his senses and cuts off the fuse wire so it doesn't explode the dynamite. Takes a little time. ಆದರೆ ಜಾಣನಿಗೂ ಕೂಡ ಅವಮಾನ ಆಗತ್ತೆ, ಆತನಿಗೂ ಕೂಡ ಫ್ಯೂಸ್ ಆ ಸಂಪರ್ಕ ಇರುತ್ತೆ, ಅದನ್ನು ಬೇಗ ಕಡಿತಗೊಳಿಸ್ಬಿಡ್ತಾನೆ ಮತ್ತು ಅದನ್ನು ಬೇಗ ಮರ್ತೋಗ್ಬಿಡ್ತಾನೆ ಆ ಅವಮಾನವನ್ನು. There's a verse in Ecclesiastes in chapter 7 which says in verse 9, ಪ್ರಸಂಗಿ 7:9 ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ, anger is in the heart of fools. ಕೋಪವು ಮೂಢರ ಎದೆಯಲ್ಲಿ ನೆಲೆಗೊಳ್ಳುತ್ತದೆ ಎಂಬುದಾಗಿ ಅಲ್ಲಿದೆ. Anger is in the heart of fools. ಕೋಪವು ಮೂಢರ ಎದೆಯಲ್ಲಿ, ಅಂದರೆ ಹೃದಯದಲ್ಲಿ ಅಡಗಿ ಕುಳಿತಿರುತ್ತದೆ. I wish you would write that verse, hang it up in your bedroom. ನಾನು ಬಯಸೋದೇನಪ್ಪ ಅಂದರೆ ಈ ವಚನವನ್ನು ನೀವು ಬರೆದುಕೊಂಡು ನಿಮ್ಮ ಕೋಣೆಯಲ್ಲಿ ಇದನ್ನ ತಗಲಿ ಹಾಕಬೇಕು ಅಂತ ಬಯಸ್ತಾನೆ. Hang it up in your sitting room or whichever room in your house you lose your temper the most. Hang it up there. ನಿಮ್ಮ ಮನೆಯ ಯಾವ ಕೋಣೆಯಲ್ಲಿ ಬೇಗ ನೀವು ಕೋಪ ಮಾಡ್ಕೊಳ್ತಿರಲ್ಲ ಆ ಕೋಣೆಯಲ್ಲಿ ಇದನ್ನ ನೇತು ಹಾಕ್ರಿ. Anger is in the heart of fools. ಕೋಪವು ಮೂಢರ ಹೃದಯದಲ್ಲಿ ನೆಲೆಗೊಳ್ಳುತ್ತದೆ. And you got to be a bigger fool to let that anger come out of your mouth. I mean, if it's in your heart, you're already a fool. Remember that. ಕೋಪವು ನಿಮ್ಮ ಹೃದಯದಲ್ಲಿದ್ರೆ ಆಗ್ಲೇ ನೀವು ಮೂಢರು, ಆದ್ರೆ ಅದನ್ನ ನೀವು ಹೊರಗೆ ಹಾಕುವಂತದ್ದು ಇನ್ನ ಮೂಢತನ ಅದು. If you got anger in your heart, you're already a fool. ನಿಮ್ಮ ಹೃದಯದಲ್ಲಿ ನೀವು ಕೋಪ ಮಾಡ್ಕೊಂಡಿದ್ರೆ ಆಗಲೇ ನೀವು ಮೂಢರು. And you let it come out of your mouth, you're fool squared to the power of 2. ನಿಮ್ಮ ಬಾಯಿಂದ ಆ ಕೋಪವು ಹೊರಗೆ ಬಂದ್ರೆ ಆ ಮೂಢತನವು 2ರಷ್ಟಾಗ್ಬಿಡತ್ತೆ, ಹೃದಯದಲ್ಲಿರುವಂತದ್ದು ಮತ್ತು ಹೊರಗೆ ಪ್ರಕಟಪಡಿಸುವಂತದ್ದು. It's not multiplied by 2, it's squared. ಆ ಮೂಢತನವು ಗುಣಾಕಾರ ಅಲ್ಲ, ಅದು 2ರಷ್ಟಾಗ್ಬಿಡತ್ತೆ. It's terrible. ಅದು ಒಂದು ನಿಜವಾಗ್ಲೂ ಭಯಾನಕ. We got to take it seriously. ಇದನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. The only place in the Bible where it says don't grieve the Holy Spirit, ಸತ್ಯವೇದದಲ್ಲಿ ಒಂದೇ ಕಡೆಗೆ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ ಎಂಬುದಾಗಿ ಬರೆದಿದೆ, is in relation to anger. ಅದು ಕೋಪದ ವಿಷಯಕ್ಕೆ ಸಂಬಂಧಪಟ್ಟಂತೆ. Ephesians chapter 4. ಎಫೆಸ 4ನೇ ಅಧ್ಯಾಯ.
It's in relation to our speech, especially anger. ಅದು ನಮ್ಮ ಮಾತಿನ ಕುರಿತಾಗಿ ಮತ್ತು ಕೋಪದ ಕುರಿತಾಗಿ ವಿಶೇಷವಾಗಿದೆ. ಅದು The only place in the Bible where it says don't grieve the Holy Spirit. ಸತ್ಯವೇದದ ಒಂದೇ ಸ್ಥಳದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಅಂತ. You won't grieve the Holy Spirit if you come late to a meeting, though it's good to come on time for a meeting. ನೀವು ಕೂಟಕ್ಕೆ ತಡವಾಗಿ ಬರೋದ್ರಿಂದ ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ, ನೀವು ಸರಿಯಾದ ಸಮಯಕ್ಕೆ ಬರೋದು ಒಳ್ಳೆಯದೇ. You'll never grieve the Holy Spirit if you can't sing in tune. ನೀವು ಸರಿಯಾದ ರಾಗದಲ್ಲಿ ಹಾಡ್ಲಿಲ್ಲ ಅಂದ್ರೆ ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ. Some people think they're very spiritual because they can sing in tune or they can sing very emotionally. Rubbish. ನಾವು ಸರಿಯಾದ ಭಾವನಾತ್ಮಕತೆಯಲ್ಲಿ ರಾಗದಲ್ಲಿ ಹಾಡ್ತೀವಿ, ಅದಕ್ಕಾಗಿ ನಾವು ಆತ್ಮಿಕರು ಅಂತ ಅನೇಕರು ಅಂದ್ಕೊಳ್ತಾರೆ. ಅದು ಕಸದ ಬುಟ್ಟಿಗೆ ಸಮ. You grieve the Holy Spirit according to Ephesians 4 verse 29 to 31. ಎಫೆಸ 4ನೇ ಅಧ್ಯಾಯ 29ರಿಂದ 31ನೇ ವಚನದಲ್ಲಿ ಹೇಳೋ ಪ್ರಕಾರ ನೀವು ಪವಿತ್ರಾತ್ಮನನ್ನ ಈ ರೀತಿಯಾಗಿ ದುಃಖಪಡಿಸುತ್ತೀರಿ ಎಂಬುದಾಗಿ ಅಲ್ಲಿದೆ. Read it together. In the middle of it, it says in verse 30, don't grieve the Holy Spirit. 30ನೇ ವಚನದ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಒಟ್ಟಾಗಿ ಓದ್ಕೊಳ್ರಿ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಅಂತಿದೆ. It's like a sandwich. The middle of the sandwich is don't grieve the Holy Spirit, but see what it says on either side. ನೀವು ಸ್ಯಾಂಡ್ವಿಚ್ ಅಂತ ಏನು ನೋಡ್ತಿರಲ್ಲ, ಅದ್ರ ಮಧ್ಯಭಾಗವು ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ, ಮೇಲೆ ಮತ್ತು ಕೆಳಗೆ ಎರಡು ಕಡೆ ಇರುವಂತದ್ದನ್ನ ಸರಿಯಾಗಿ ನೋಡ್ರಿ. Don't let any rotten word, dirty word, unhealthy word come out of your mouth. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು, ಹೊಲಸು ಮಾತು ಮತ್ತು ಅನಾರೋಗ್ಯಕರ ಮಾತು ಹೊರಡಬಾರದು ಎಂಬುದಾಗಿ ಅಲ್ಲಿದೆ. Just like you don't put rotten food into your mouth. ಅದು ಯಾವ ತರಪ್ಪ ಅಂದ್ರೆ ನಿಮ್ಮ ಬಾಯೊಳಗೆ ಕೆಟ್ಟ ಆಹಾರ ಅಥವಾ ಹೊಲಸನ್ನ ಇಟ್ಕೊಳ್ಳೋದಿಲ್ಲ. How many of you put rotten food into your mouth when you know it's rotten? Even if you know, as soon as it touches your tongue, you throw it out. ಎಷ್ಟು ಜನ ನೀವು ಕೆಟ್ಟದ್ದು ಅಂತ ಗೊತ್ತಿದ್ರು ಕೂಡ ಅಂತಹ ಆಹಾರವನ್ನ ಬಾಯೊಳಗೆ ಹಾಕೊಳ್ತೀರಿ, ಅದು ನಾಲಿಗೆಯನ್ನ ಮುಟ್ಟೋ ಅಷ್ಟರೊಳಗೇನೆ ನೀವು ಅದನ್ನ ಹೊರಗೆ ಬಿಸಾಡ್ಬಿಡ್ತೀರಿ. Don't let any rotten word come out of your mouth. ಅದೇ ರೀತಿ ನಿಮ್ಮ ಬಾಯೊಳಗಿನಿಂದ ಯಾವ ಕೆಟ್ಟ ಮಾತನ್ನ ಹೊರಡಿಸಬೇಡ್ರಿ. If it's tending to come out, spit it out and say, I'm not going to say that. ಅದು ಬರೋ ರೀತಿಯಲ್ಲಿ ಇತ್ತು ಅಂದ್ರೂ ಕೂಡ ಅದನ್ನ ನಾನು ಹೇಳೋದಿಲ್ಲ ಅಂತ ಉಗಿದು ಬಿಡ್ರಿ ಬೇಗ. And verse 31, 31ನೇ ವಚನ, let all wrath, anger, clamor, slander with all malice be put away. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ದುಷ್ಟತನವನ್ನು ನಿಮ್ಮಿಂದ ದೂರವಿಡ್ರಿ. All anger, gossip, backbiting, did all be put away. Don't grieve the Holy Spirit. ಎಲ್ಲ ಕಿವಿ ಊದೋದು, ಚಾಡಿ ಹೇಳೋದು, ಹಿಂದಿಂದ ಮಾತನಾಡೋದು ಇವೆಲ್ಲವನ್ನ ದೂರ ಇಟ್ಬಿಡ್ರಿ, ಯಾಕಂದ್ರೆ ಇವೆಲ್ಲ ಪವಿತ್ರಾತ್ಮನನ್ನ ದುಃಖಪಡಿಸುವಂತದ್ದು. The grieving of the Holy Spirit is mentioned in relation to the tongue. ನಾಲಿಗೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಎಂಬುದಾಗಿ ಸತ್ಯವೇದದಲ್ಲಿದೆ. Not in relation to you're not evangelizing enough. People come to you and say, hey, you're not evangelizing enough. ಜನರು ಬಂದು ನಿಮಗೆ ಸುವಾರ್ತೆಯನ್ನು ನೀವು ಸಾರ್ತಾ ಇಲ್ಲ ಅಂತ ಹೇಳೋದ್ರಿಂದ ಅಥವಾ ನೀವು ಮಾಡದೇ ಇರೋದ್ರಿಂದನೂ ಕೂಡ ಅದನ್ನ ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ. Has anybody come to you and said, brother, you're not controlling your tongue enough? Has anybody in your life come to you with that? ನಿಮ್ಮ ಜೀವಿತದಲ್ಲಿ ಯಾರಾದ್ರೂ ಬಂದು ಸಹೋದರನೇ ನಿಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ನೀನು ಇಡ್ತಾ ಇಲ್ಲ ಅಂತ ಯಾರಾದ್ರೂ ಬಂದು ಹೇಳಿದಾರಾ? No. They accuse us, why aren't you doing evangelism? I say, why aren't you controlling your tongue? ಇಲ್ಲ, ಅವರು ದೂಷಣೆ ಮಾಡೋದೇನಪ್ಪ ಅಂದ್ರೆ ನೀವು ಸೌವಾರ್ತಿಕತೆಯನ್ನ ಮಾಡ್ತಾ ಇಲ್ಲ ಅಂತ. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಯಾಕೆ ನೀವು ನಿಮ್ಮ ನಾಲಿಗೆನ ಹತೋಟಿಯಲ್ಲಿ ಇಡ್ತಾ ಇಲ್ಲ ಅಂತ. What is the proof of spirituality? Evangelism? No, it's the control of the tongue. ಆತ್ಮಿಕತೆ ರುಜುವಾತು ಏನು? ಸುವಾರ್ತಿಕತೆನಾ? ಇಲ್ಲ, ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡೋದು. We've got a Christianity that's interested in activity. Activity is not spirituality. ನಮ್ಮ ಕ್ರೈಸ್ತತ್ವದಲ್ಲಿರುವಂಥ ಚಟುವಟಿಕೆಯು ಆತ್ಮಿಕತೆ ಅಲ್ಲ. ಇಡೀ ಕ್ರೈಸ್ತತ್ವದಲ್ಲಿ ಚಟುವಟಿಕೆ ಎನ್ನುವಂಥದ್ದು ತುಂಬಿ ಹೋಗ್ಬಿಟ್ಟಿದೆ. A bird with one wing can keep on flying. It's just going in circles. Activity is the control of the tongue that makes you move forward. ಒಂದು ಪಕ್ಷಿ ಒಂದೇ ರೆಕ್ಕೆಯನ್ನ ಇಟ್ಕೊಂಡು ವೃತ್ತದಲ್ಲಿ ಹಾರಾಡುತ್ತೆ, ಅದು ಚಟುವಟಿಕೆ. ಆದರೆ ನೀವು ಮುಂದಕ್ಕೆ ಹೋಗಬೇಕು ಅಂದರೆ ನಿಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ಇಡಬೇಕಾಗತ್ತೆ. Anger is one of those big areas which if you don't control, I tell you, leakage. ಕೋಪವು ವಿಶೇಷವಾಗಿ ಅದು ದೊಡ್ಡ ಸಂಗತಿ. ಅದನ್ನ ನೀವು ನಿಯಂತ್ರಣದಲ್ಲಿ ಇಡ್ತಾ ಇಲ್ಲ ಅಂದ್ರೆ ಆ ಕೋಪದಲ್ಲಿ ಬಹಳ ಸೋರಿಕೆ ಅನ್ನುವಂಥದ್ದಿರುತ್ತೆ. What's the use praying to God to fill him with the Holy Spirit? To fill you with the Holy Spirit. ನಿಮ್ಮನ್ನ ಪವಿತ್ರಾತ್ಮನಿಂದ ತುಂಬಿಸುವಂತೆ ದೇವರಲ್ಲಿ ನೀವು ಕೇಳಿಕೊಳ್ಳುವುದರಿಂದ ಆಗುವಂತ ಪ್ರಯೋಜನವಾದರೂ ಏನು ಹಾಗಿದ್ರೆ? I heard of one prayer meeting where somebody said, "Oh God, fill me with the Holy Spirit," and the other person said, "Lord, don't fill him, he leaks." ಪವಿತ್ರಾತ್ಮನೇ ನನ್ನನ್ನು ಪವಿತ್ರಾತ್ಮನನ್ನು ತುಂಬಿಸು ಅಂತ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುವಾಗ ಒಂದು ಕೂಟದಲ್ಲಿ ಇನ್ನೊಬ್ಬ ಪ್ರಾರ್ಥನೆ ಮಾಡ್ತಾನೆ, ಅವನಿಗೆ ಪವಿತ್ರಾತ್ಮನ ತುಂಬಿಸಬೇಡ, ಆತನಲ್ಲಿ ಸೋರಿಕೆ ಇದೆ ಅಂತ. Whether that was a true story or not, I don't know, but
It's certainly true in the lives of many people. ಅದು ನಿಜವಾದ ಕಥೆನೋ ಇಲ್ಲ ನಂಗೆ ಗೊತ್ತಿಲ್ಲ, ಆದರೆ ಅನೇಕ ಜನರ ಜೀವನದಲ್ಲಿ ಅದು ನಿಜವಾಗಿರಬಹುದು. What's use God filling a vessel which is leaking? ದೇವರು ಒಂದು ಸೋರಿಕೆ ಉಳ್ಳಂತ ಪಾತ್ರೆಯನ್ನು ತುಂಬೋದ್ರಲ್ಲಿ ಏನು ಪ್ರಯೋಜನ? If your little child came to you with a cup which got a big hole in it, or a steel glass with a big hole in it, ನಿಮ್ಮ ಒಂದು ಚಿಕ್ಕ ಮಗು ಆ ಒಂದು ಲೋಟವನ್ನ ತಗೊಂಡು ಬಂದಾಗ ಅದರಲ್ಲಿ ದೊಡ್ಡ ತೂತು ಅಥವಾ ಸೋರಿಕೆ ಇತ್ತು ಅಂದ್ರೆ ಏನ್ ಮಾಡ್ತೀರಿ ನೀವು? and say, Mom, give me some milk, give me some milk, give me some milk, like some of you are praying to be filled with the Holy Spirit. ಅಮ್ಮ ನನಗೆ ಹಾಲನ್ನ ಕೊಡು ಅಂತ ಮಕ್ಕಳು ಹೇಳುವ ಹಾಗೆ ನೀವು ಕೂಡ ನನ್ನನ್ನು ಪವಿತ್ರಾತ್ಮನ ತುಂಬಿಸು ಅಂತ ದೇವರಲ್ಲಿ ಕೇಳ್ಕೊಳ್ತಾರೆ. Oh God, fill me with the Holy Spirit, fill me with the Holy Spirit, and he comes to you with this vessel with a hole in it. God, Mom, give me some milk, don't you love me, give me some milk. ನಿಮ್ಮ ಮಕ್ಕಳು ಆ ಸೋರಿಕೆ ಉಳ್ಳಂತ ಲೋಟವನ್ನು ಹಿಡ್ಕೊಂಡು, ಅಮ್ಮ ನೀವು ನನ್ನನ್ನು ಪ್ರೀತಿಸೋದಿಲ್ವಾ, ಹಾಲನ್ನು ಕೊಡ್ರಿ ಅಂತ ಕೇಳುವ ಹಾಗೆ ನೀವು ಅನೇಕರು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿಸು ಎಂಬುದಾಗಿ. Nothing. My mom doesn't love me. ಮಕ್ಕಳು ಅನ್ಕೊಳ್ತಾರೆ ನಮ್ಮಮ್ಮ ನಮ್ಮನ್ನು ಪ್ರೀತಿಸ್ತಿಲ್ಲ ಅಂತ. She loves you, all right. ಅವರು ನಿಮ್ಮನ್ನ ಪ್ರೀತಿಸ್ತಾರೆ. Bring a vessel without a hole in it. ಅದರಲ್ಲಿ ತೂತು ಇಲ್ಲದ ಹಾಗೆ ಒಂದು ಲೋಟವನ್ನ ಅಥವಾ ಪಾತ್ರನ ತೆಗೆದುಕೊಂಬ ಅಂತ ಹೇಳ್ತಾರೆ. God loves you, all right. Get rid of the hole. ದೇವರು ನಿಮ್ಮನ್ನು ಪ್ರೀತಿಸ್ತಾರಲ್ವಾ, ಆ ಒಂದು ಸೋರಿಕೆಯಿಂದ ಅಥವಾ ತೂತಿನಿಂದ ಹೊರಗೆ ಬನ್ರಿ. Plug it. God, give me control over my tongue, and I'll tell you this. ಆ ಸೋರಿಕೆಯನ್ನು ಮುಚ್ಚಿ ದೇವ್ರ ಬಳಿಗೆ ಬಂದು ಹೇಳ್ರಿ, ದೇವರೇ ನನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಡಲು ನಂಗೆ ಸಹಾಯ ಮಾಡ್ರಿ ಅಂತ. Some of you who are so eager to speak in unknown tongues, shall I give you a little bit of advice? ನಿಮ್ಮಲ್ಲಿ ಅನೇಕರು ಬಹಳ ಕುತೂಹಲ ಉಳ್ಳವರಾಗಿರ್ತೀರಿ ಅನ್ಯ ಭಾಷೆ ಮಾತನಾಡಬೇಕು ಅನ್ನುವಂಥ ವಿಷಯದಲ್ಲಿ. ನಾನು ನಿಮಗೊಂದು ಸ್ವಲ್ಪ ಸಲಹೆ ಕೊಡ್ಲಾ? Ask God to give you power to control your mother tongue first. ದೇವರಲ್ಲಿ ಕೇಳ್ಕೊಳ್ರಿ, ಮೊದಲು ನೀವು ಆಡುವಂಥ ಮಾತೃಭಾಷೆಯಲ್ಲಿ ಹತೋಟಿಯನ್ನ ಕೊಡ್ಲಿಕ್ಕೆ. Yes. If you were so eager to control your mother tongue, ನೀವು ನಿಮ್ಮ ಮಾತೃಭಾಷೆಯನ್ನ ನಿಯಂತ್ರಣದಲ್ಲಿಡೋದ್ರಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿದ್ರೆ, that will do you a lot more good in eternity than speaking in unknown tongues. I'll tell you that. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ನಿತ್ಯತ್ವದಲ್ಲಿ ಇದು ಬಹಳ ಒಳ್ಳೆಯದಾಗತ್ತೆ ನೀವು ಅನ್ಯ ಭಾಷೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ. Some of you are so discouraged that you can't speak in unknown tongues. Can you control your mother tongue? ನೀವು ಬಹಳ ಅನೇಕರು ನಿರುತ್ಸಾಹಗೊಂಡಿರ್ಬೋದು, ನಾನು ಅನ್ಯ ಭಾಷೆ ಮಾತನಾಡಕ್ಕಾಗ್ತಿಲ್ಲ ಅಂತ. ನೀವು ನಿಮ್ಮ ಮಾತೃಭಾಷೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ತೀರಾ? ಹಾಗಾದ್ರೆ You're more spiritual than the person who speaks in unknown tongues. ಅನ್ಯ ಭಾಷೆಯಲ್ಲಿ ಮಾತನಾಡುವ ವ್ಯಕ್ತಿಗಿಂತ ನೀವು ಹೆಚ್ಚು ಆತ್ಮಿಕರಾಗ್ಬಿಡ್ತೀರಿ ಇದನ್ನ ಮಾಡಿದ್ರೆ. 1 Corinthians 13 says you can speak in unknown tongues and get 0. 1 ಕೊರಿಂಥ 13ರಲ್ಲಿ ಹೇಳುತ್ತದೆ, ನೀವು ಅನ್ಯ ಭಾಷೆ ಮಾತನಾಡಿದರೂ ಕೂಡ ಶೂನ್ಯ ಸಂಪಾದನೆ ಮಾಡುತ್ತೀರಿ ಅಂತ. You read the first 3 verses of 1 Corinthians 13. 1 ಕೊರಿಂಥ 13ರ ಮೊದಲ 3 ವಚನವನ್ನು ಓದ್ಕೊಳ್ರಿ ನೀವು. If I speak in tongues but I don't have love, 0. ನಾನು ಅನ್ಯ ಭಾಷೆ ಮಾತನಾಡಿ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನಾನು ಶೂನ್ಯ ಸಂಪಾದನೆ ಮಾಡ್ತೇನೆ. If you can't control your mother tongue, 0. ನೀವು ಮಾತೃಭಾಷೆಯನ್ನ ನೀವು ನಿಯಂತ್ರಣ ಮಾಡ್ತಾ ಇಲ್ಲ ಅಂದ್ರೆ ಶೂನ್ಯ ಸಂಪಾದನೆ ನಿಮಗೆ. But if you can control your mother tongue and you don't speak in unknown tongues, you may get 100%. ನೀವು ಅನ್ಯ ಭಾಷೆ ಮಾತನಾಡದೇನೆ ನಿಮ್ಮ ಮಾತೃಭಾಷೆಯನ್ನ ಹತೋಟಿಯಲ್ಲಿಟ್ರೆ ನೀವು 100% ಅಂಕವನ್ನ ಸಂಪಾದನೆ ಮಾಡ್ತೀರಿ. Jesus did. He could control his mother tongue. He never spoke in unknown tongues. He got 100%. ಯೇಸು ಸ್ವಾಮಿ ಕೂಡ ಅದನ್ನೇ ಮಾಡಿದ್ರು. ಅವರು ಅನ್ಯ ಭಾಷೆ ಮಾತನಾಡಲಿಲ್ಲ, ತಮ್ಮ ಮಾತೃಭಾಷೆಯನ್ನ ನಿಯಂತ್ರಣದಲ್ಲಿಟ್ಟರು, 100% ಅಂಕವನ್ನ ಪಡೆದುಕೊಂಡ್ರು.